ಬಿಡದಿ ಟೌನ್ಶಿಪ್ ಜಟಾಪಟಿ ನಿನ್ನೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸರ್ವೆಗೆ ಹೋಗಿದ್ದಂತ ಅಧಿಕಾರಿಗಳನ್ನ ಪರಕೆಯಲ್ಲಿ ಹೊಡೆದು ಕಲ್ಲು ತೂರಾಟವನ್ನು ನಡೆಸಿ ಅವರನ್ನ ಅಲ್ಲಿಂದ ಓಡಿಸುವಂತ ಕೆಲಸ ಆಯಿತು. ಈಗ ಆ ಬಿಡದಿ ಟೌನ್ಶಿಪ್ ವಿಚಾರ ಇದೆಯಲ್ಲ ತೀವ್ರಗೊಳ್ತಾ ಇದೆ. ಜಟಾಪಟಿ ಸರ್ವೆಗೆ ಅಡ್ಡಿಪಡಿಸಿದ ರೈತರ ವಿರುದ್ಧ ಎಫ್ಐಆರ್ ಆಗಿದೆ. 20ಕ್ಕೂ ಹೆಚ್ಚು ರೈತರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಹಲ್ಲೆ ನಡೆಸಿದ ಆರೋಪದಲ್ಲಿ ಕೇಸ್ ದಾಖಲಾಗಿದೆ. ಕಂದಾಯ ಇಲಾಖೆ ಅಧಿಕಾರಿಗಳ ದೂರಿನ ಹಿನ್ನೆಲೆಯಲ್ಲಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿನ್ನೆಯ ದೃಶ್ಯವನ್ನ ಗಮನಿಸ್ತಾ ಇದ್ರಲ್ಲ, ನಾನು ನಿನ್ನೆ ರೈತರ ಒಬ್ಬರ ಹತ್ರ ಮಾತಾಡ್ತಾ ಇದ್ದೆ. ಮಂಜುನಾಥ್ ಅಂತೇಳಿ ರೈತರೊಬ್ಬರು ಫೋನ್ ಮಾಡಿದ್ರು. ಇದು ಸಮಸ್ಯೆ ಆಗುತ್ತೆ ನಿಮಗೆ ಗೊತ್ತಿದೆ ಅಂತೇಳಿ ಅವ್ರನ್ನ ಮಾತಾಡಿದ್ರು. ನಾವು ವಿಷ ತಗೊಂಡು ಸಾಯುವ ಹಂತಕ್ಕೆ ಹೋಗಿದ್ದೀವಿ ಸರ್, ಇದೆಲ್ಲ ಯಾವ ಸಮಸ್ಯೆ ಅಂತ. ಇವತ್ತು ಎಫ್ಐಆರ್ ಆಗಿದೆ ನೋಡಿ. ಯಾರಿಗೂ ಕೂಡ ಕಾನೂನನ್ನ ಕೈಗೆತ್ತಿಕೊಳ್ಳುವಂತಹ ರೈಟ್ಸ್ ಇರೋದಿಲ್ಲ. ನೀವು ಪ್ರತಿಭಟನೆ ಮಾಡಿ, ಪ್ರತಿಭಟನೆಗೆ ನೂರಾರು ಹಾದಿಗಳಿದೆ, ಆದ್ರೆ ಈ ಹಾದಿ ಅಲ್ಲ, ಇದು ತಪ್ಪು ದಾರಿ. ನೋಡಿ, 20ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. ಎಷ್ಟು ಸಮಸ್ಯೆ ಆಗುತ್ತೆ ಗೊತ್ತಾ? ಸರ್ಕಾರಿ ಅಧಿಕಾರಿಗಳನ್ನ ಅಥವಾ ಕರ್ತವ್ಯ ನಿರತರನ್ನ ಅಡ್ಡಿಪಡಿಸೋದು, ಅವರ ಮೇಲೆ ಹಲ್ಲೆ ಮಾಡೋದು ಕಾನೂನಲ್ಲಿ ಎಷ್ಟು ದೊಡ್ಡ ತಪ್ಪು ಗೊತ್ತಾ? ಅದು ಅಂತ ಒಂದು ತಪ್ಪನ್ನ ಮಾಡಿಬಿಟ್ಟಿದ್ದೀರಿ ನೀವು. 485 ದಿನದಿಂದ ನಡೆದುಕೊಂಡು ಬಂದಂತ ಹೋರಾಟಕ್ಕೆ ಇದರಿಂದಾಗಿ ಒಂದು ಬ್ಲಾಕ್ ಮಾರ್ಕ್ ಆಗೋಯ್ತು. ನೀವು ಯಾರದ್ದೋ ಮಾತುಗಳನ್ನ ಕೇಳ್ಕೊಂಡು ಇನ್ಯಾರದ್ದನ್ನ ಹೇಳ್ಕೊಂಡು ಅದರಿಂದ ಪ್ರಚೋದನೆಗೊಳಗಾಗಿ ಇಂತಹ ಒಂದು ಘಟನೆಗೆ ಮುಂದಾದ್ರಿ. ಸರ್ವೆ ಮಾಡ್ಕೊಂಡು ಹೋಗಿರೋರು ನೀವು ಇವತ್ತು ಕಲ್ಲು ಹೊಡೆದು ಪರಕೆನ ಹೊಡೆದು ಹಲ್ಲೆ ಮಾಡಿ 20ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ಆಗಿದೆ. ಪ್ರತಿಭಟನೆ ಮಾಡಿ, ಪ್ರತಿಭಟನೆಗೆ ಮಾಡುವಂತ ವಿಧಿ ವಿಧಾನಗಳಿದೆ. ಆ ವಿಧಾನಗಳನ್ನು ಅನುಸರಿಸಿ ಯಾರದ್ದೋ ಮಾತುಗಳನ್ನ ಕೇಳ್ಕೊಂಡು ಈ ರೀತಿಯಾಗಿ ಪ್ರಚೋದನೆಗೊಳಗಾಗಿ ಆಕ್ರೋಶಗೊಳಿಸಲಾಗೋದು ಶುದ್ಧ ತಪ್ಪಿಗೆ ಎಫ್ಐಆರ್ ಆಗಿದೆ. ಸೊ ಈಗ ಹೋರಾಟದ ಕಿಚ್ಚು ಸ್ಫೋಟಗೊಳ್ತಾ ಇದೆ ಟೌನ್ಶಿಪ್ ವಿರುದ್ಧ. ಇವತ್ತು ಬಿಡದಿಯ ಬೈರಮಂಗಲದಲ್ಲಿ ರೈತರು ಸಭೆಯನ್ನ ಮಾಡ್ತಿದ್ದಾರೆ. ಟೌನ್ಶಿಪ್ ವಿರುದ್ಧ ಹೋರಾಟದ ಬಗ್ಗೆ ರೂಪುರೇಷೆಯನ್ನ ರೂಪಿಸ್ತಾ ಇದ್ದಾರೆ. ಶಾಂತ ರೀತಿಯಿಂದ ಪ್ರತಿಭಟನೆಗೆ ಅನ್ನದಾತರು ಇದು ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಬೇಕು. ಅಧಿಕಾರಿಗಳು ಸರ್ವೆಗೆ ಬರ್ತಾರ, ಆ ಜಾಗಕ್ಕೆ ಹೋಗಿ ಮನವಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರವನ್ನ ಮಾಡಿದಾರಂತ. ಅದನ್ನ ನಿನ್ನೆ ಮಾಡಬೇಕಿತ್ತಲ್ವಾ? ನಿನ್ನೆ ಮಾಡಬೇಕಿತ್ತು. ಈಗ ಇವತ್ತು ಸಭೆಯನ್ನ ಮಾಡ್ತಿದ್ದಾರೆ. ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡತ್ತಾರೆ. 485 ದಿನಗಳಿಂದ ನೀವು ಹೋರಾಟವನ್ನ ಮಾಡ್ಕೊಂಡ್ಬಂದ್ರಿ, ಪ್ರತಿಭಟನೆಯನ್ನ ಮಾಡ್ಕೊಂಡ್ಬಂದ್ರಿ. ಆದ್ರೆ 40 ನಿಮಿಷ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳಕ್ ಆಗಿಲ್ಲ. ನಿನ್ನೆ 40 ನಿಮಿಷ ಪೊಲೀಸರ ಮೇಲೂ ಹಲ್ಲೆ ಆಗಿದೆ. ಅದೇ ಪೊಲೀಸ್ನವರು ನಿನ್ನೆ ನಿಮ್ಮದೇ ಒಬ್ಬ ರೈತರು ಅಸ್ವಸ್ಥಗೊಂಡಾಗ ಅದೇ ಪೊಲೀಸ್ ವಾಹನದಲ್ಲೇ ಕರ್ಕೊಂಡೋಗಿದ್ದು ನೆನಪಿರ್ಲಿ. ನೀವು ನಿಮ್ಮ ಜಾಗವನ್ನ ಕೊಡಲ್ಲ ಅಂತ ಹೇಳಿದ್ರಿ, ಮುಗೀತು. ಆ ಜಾಗವನ್ನ ನಿಮ್ಮಿಂದ ಕಿತ್ಕೊಳ್ಳಕ್ ಆಗಲ್ಲ. ಕಾನೂನಾತ್ಮಕವಾದಂತ ಹೋರಾಟ ಮಾಡ್ಕೊಳ್ಳಿ. ಅದು ಬಿಟ್ಟು ಕಾನೂನನ್ನ ಕೈಗೆತ್ತಿಕೊಳ್ಳೋದು ನಿಮಗೆ ಕಂಟಕ ಆಗುತ್ತೆ. ನೋಡಿ, 20ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ಆಗಿರೋದು. ಇಷ್ಟು ದಿನದ ಹೋರಾಟ ಏನಾಯ್ತು? ಎಫ್ಐಆರ್ ಆಯ್ತು ಅಷ್ಟೇ. 20ಕ್ಕೂ ಹೆಚ್ಚು ಜನರ ಮೇಲೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈಗ ಅವರು. ನಿನ್ನೆ ಹೋಗಿ ಮನವಿ ಮಾಡ್ಕೋಬೋದಿತ್ತಲ್ಲ. ಗೊತ್ತು ನಿಮ್ಗೆ ಕೋಪ ಇದೆ, ಆಕ್ರೋಶ ಇದೆ, ನಮ್ಮ ಜಾಗ ಎಲ್ಲಿ ಹೋಗ್ಬಿಡುತ್ತೆ ಅನ್ನೋದೊಂದು ನಿಮ್ಗೆ ನೋವಿದೆ. ತೀವ್ರಗೊಂಡಂತ ಬಿಡದಿ ಟೌನ್ಶಿಪ್ ಜಟಾಪಟಿ ಜೆಎಂಸಿ ಸರ್ವೆ ತಾತ್ಕಾಲಿಕವಾಗಿ ಸ್ಥಗಿತ ಸಾಧ್ಯತೆ ಇದೆ. ಸರ್ವೆ ಮಾಡಿಸಿದ್ರೆ ಸರ್ಕಾರದ ವಿರುದ್ಧ ಸಂದೇಶ ಹೋಗುತ್ತೆ. ರೈತರ ಜೊತೆ ಚರ್ಚೆ ಮಾಡಿದ ಬಳಿಕ ಸರ್ವೆ ನಡೆಸೋದಕ್ಕೆ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರಂತೆ. ಬಿಡದಿಯಿಂದ ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ
ಜಾಯ್ನ್ ಆಗಿದ್ದಾರೆ. ವೀರೇಶ್, ನಿನ್ನೆ ಆಕ್ರೋಶದ ಕಟ್ಟೆ ಹೊಡೆದು ಈಗ 20ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ಆಯಿತು. ಇವತ್ತು ಶಾಂತಿ ಸಭೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ. ಮತ್ತೊಂದು ಕಡೆ ಸರ್ವೆಗೆನೆ ತಾತ್ಕಾಲಿಕವಾಗಿ ಫುಲ್ ಸ್ಟಾಪ್ ಇಡುವಂತ ಕೆಲಸಗಳು ಕೂಡ ಆಗ್ತಾ ಇದೆ. ಓವರ್ ಆಲ್ ಸದ್ಯಕ್ಕೆ ಬಿಡದಲ್ಲಿ ಯಾವ ರೀತಿಯಾಗಿದೆ ವಾತಾವರಣ, ಅಲ್ಲಿನ ರೈತರು ಈಗೇನು ಹೇಳ್ತಾರೆ? ನಾಗೇಂದ್ರ ಬಾಬು, ನಿನ್ನೆ ಒಂದ್ ಕಡೆ ರೈತರು ಸಿಡಿದೆದ್ದಿದ್ರು. ಯಾಕಂದ್ರೆ ಸರ್ವೆ ಮಾಡಕ್ಕೆ ಅಧಿಕಾರಿಗಳು ಸಹ ಬಂದಿದ್ರು, ಅವರನ್ನ ಪೊರಕೆಯಿಂದ ಹೊಡೆದು ಆಚೆ ಕಳಿಸಿದ್ರು. ಬಟ್ ಇದೀಗ ನಿನ್ನೆ ಆದಂತ ಘಟನೆಯನ್ನ ಮತ್ತೆ ಮರುಕಳಿಸಬಾರದು, ನಾವು ಶಾಂತ ರೀತಿಯಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕೆಂಬುದು ಒಂದ್ ಕಡೆ ರೈತರ ನಿರ್ಧಾರವಾಗಿದೆ. ಇವಾಗ ಒಂದ್ ಕಡೆ ಶಾಂತ ರೀತಿ ಯಾವ ರೀತಿ ಮಾಡಬೇಕು, ಮುಂದಿನ ಹೋರಾಟದ ಬಗ್ಗೆ ಯಾವ ರೀತಿ ಪ್ಲಾನ್ ಮಾಡಬೇಕು ಎಂಬುದು ಒಂದ್ ಕಡೆ ಸಭೆ ಮಾಡೋದೀಗ ನಿರ್ಧಾರ ಮಾಡಿದ್ದಾರೆ. ನಾನೀಗ ಬೈರ್ಬಂಗ್ಲಾ ಸರ್ಕಲ್ ಬಳಿ ಇದ್ದೇನೆ. ಇಲ್ಲಿ ಸಹ ರೈತರು, ಸುಮಾರು ರೈತರು ಸಹ ಬಂದಿದ್ದಾರೆ, ಸಭೆಗೆ ಮುಂದಾಗಿದ್ದಾರೆ. ಇನ್ನು ಕೆಲ ರೈತರು ಬರಬೇಕಾಗುತ್ತೆ. ಯಾಕಂದ್ರೆ ನಿನ್ನೆ ಆದಂತ ಘಟನೆ ಮತ್ತೆ ಆಗಬಾರದು. ಯಾಕಂದ್ರೆ ಸುಮಾರು ಒಂದು 20ಕ್ಕೂ ಹೆಚ್ಚು ರೈತರ ಮೇಲೆ ಎಫ್ಐಆರ್ ಆಗಿದೆ. ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಎಫ್ಐಆರ್ ಆಗಬಹುದು. ಯಾಕಂದ್ರೆ ಎಲ್ಲಾ ವಿಡಿಯೋ ಚಿತ್ರಗಳನ್ನ ಪೊಲೀಸರು ಪರಿಶೀಲನೆ ಮಾಡ್ತಿದ್ದಾರೆ. ಯಾಕಂದ್ರೆ ಭೂ ಸ್ವಾಧೀನ ವಿಚಾರವಾಗಿ ಸುಮಾರು 450 ದಿನಗಳಿಂದ ಹೋರಾಟ ಮಾಡಿಕೊಂಡು ಬರ್ತಿದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನ ಕೊಡಲ್ಲ ಎಂಬುದು ರೈತರ ಪಟ್ಟು ಆಗಿದೆ. ರೈತರು ಇದ್ರೆ ಮಾತಾಡಿಸ್ತೀನಿ. ಸರ್ ನಮಸ್ತೆ. ನಿನ್ನೆ ಒಂದ್ ಕಡೆ ಹೋರಾಟ ಜೋರಾಗಿತ್ತು, ಪೊರಕೆಯಿಂದ ಅಧಿಕಾರಿಗಳು ಹೊಡೆದು ಆಚೆಗೆ ಹಾಕಿದ್ರಿ. ಈಗ 20ಕ್ಕೂ ಹೆಚ್ಚು ರೈತರ ಮೇಲೆ ಎಫ್ಐಆರ್ ಆಗಿದೆ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಸರ್, ನಾವು ಏನ್ ಗೊತ್ತಾ, 20 ಜನದ ಮೇಲೆ ಎಫ್ಐಆರ್ ಹಾಕೋದಲ್ಲ, ನಮ್ಮ ಎಲ್ಲಾ ರೈತರ ಮೇಲೆ ಎಫ್ಐಆರ್ ಹಾಕ್ಲಿ ತೊಂದರೆ ಇಲ್ಲ. ನಾವು ರೈತರು ಶಾಂತಿ ಪ್ರಿಯರು. ನಾವ್ ಯಾರನ್ನು ನಾವು ದಬ್ಬಾಳಿಕೆ ಮಾಡೋದಾಗ್ಲಿ ಇಲ್ಲ ಅವ್ರ ಮೇಲೆ ನಾವು ಇದು ಮಾಡೋದು ಹೊಡೆದಾಟ ಮಾಡಕ್ಕೆ ರೈತರು ಬಂದಿಲ್ಲ. ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದೀವಿ. ನಾವೇ ಶಾಂತಿಯುತವಾಗೇನೆ ಹೋರಾಟ ಮಾಡ್ತಾ ಇರೋದು. ನಾವು ಆತರ ಸರ್ ನೋಡ್ತಿರ್ಬೋದು, ಈಗ ಪಾಯ್ಸನ್ ಸಹ ಬಾಟಲ್ ಸಹ ಇಟ್ಕೊಂಡಿದ್ದಾರೆ ರೈತರು. ನೀವೇನಾದ್ರೂ ಸರ್ವೆ ಮಾಡಕ್ಕೆ ಬಂದ್ರೆ ನಾವು ಪಾಯ್ಸನ್ ಕುಡಿದು ಏನೋ ನಾವು ಸತ್ತೋಗ್ತೀವಿ ಅಂತ ಒಂದ್ ಕಡೆ ಈಗ ಬೆದರಿಕೆ ಆಗ್ತಿದ್ದಾರೆ ರೈತರು. ಯಾಕಂದ್ರೆ ಈಗ ಸರ್ವೆ ಅಧಿಕಾರಿಗಳು ನಿನ್ನೆ ಬಂದು ಹಲವು ಗ್ರಾಮಗಳಲ್ಲಿ ಸರ್ವೆ ಮಾಡಿದ್ರು. ಹೀಗಾಗಿ ರೈತರು ರೊಚ್ಚಿಗೆದ್ದಿದ್ರು. ಯಾಕಂದ್ರೆ ಸರ್ಕಾರ ಈಗ 3 ಕಂದಾಯ ಗ್ರಾಮಗಳನ್ನ ಈಗ ಭೂ ಸ್ವಾಧೀನಕ್ಕಾಗಿ ಆದೇಶ ಹೊರಡಿಸಿದೆ. ಆ ಒಂದು 3 ಗ್ರಾಮದಲ್ಲಿ ಈಗ ಸರ್ವೆ ಕಾರ್ಯ ಆರಂಭ ಮಾಡಿತ್ತು. ಬಟ್ ಇದೀಗ ರೈತರು ಪಾಯ್ಸನ್ ಬಾಟಲ್ ಸಹ ಇಟ್ಕೊಂಡಿದ್ರೆ ದೃಶ್ಯಗಳು ಸಹ ನೋಡ್ತಿರ್ಬೋದು. ಪಾಯ್ಸನ್ ಬಾಟಲ್ ಸಹ ಇಟ್ಕೊಂಡಿದ್ದಾರೆ. ನೀವೇನಾದ್ರೂ ಇಲ್ಲಿ ಏನಾದ್ರೂ ಭೂಮಿ ತೆಗೆದುಕೊಳ್ಳಕ್ಕೆ ಸರ್ವೆ ಮಾಡಕ್ಕೆ ಏನಾದ್ರೂ ಬಂದ್ರೆ ನಾವು ಪಾಯ್ಸನ್ ಕುಡಿದು ಸತ್ತೋಗ್ತು ಅಂತ ಒಂದ್ ಕಡೆ ರೈತರು ಹೇಳ್ತಾ ಇದ್ದಾರೆ. ಹೀಗಾಗಿ ಪಾಯ್ಸನ್ ಬಾಟ್ಲಿ ಇಟ್ಕೊಂಡೇ ಒಂದ್ ಕಡೆ ಹೋರಾಟಕ್ಕೆ ಮುಂದಾಗಿದ್ರೆ. ಸರ್ ಹೇಳಿ, ಈಗ ಹೋರಾಟದ ಬಗ್ಗೆ ಯಾವ ರೀತಿ ಇರುತ್ತೆ ಮುಂದಿನ ದಿನಗಳಂತ? ಸರ್, ನಾವು ಈ ಹೋರಾಟ ಯಾವುದು ಶಾಂತಿಯುತವಾಗಿ ಮಾಡೋದು. ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದೀವಿ ಸರ್. ನಾವೇನು ಕೇಳ್ತಾ, ನಮ್ಮ ತಾತ ಮುತ್ತಾತರು ನಮ್ಮ ಅಪ್ಪರ ಜಮೀನ ನಮ್ಗೆ ಬಿಟ್ಕೊಟ್ಬಿಡಿ ಅಂತ ಹೇಳಿದೀವಿ. ನಾವು ಸರ್ಕಾರದಿಂದ ಯಾವುದೇ ಬೇಡಿಕೆ ಇಡ್ತಾ ಇಲ್ಲ. ನಮ್ದು ಏನಿದೆ, ನಮ್ಮ ಸೊತ್ತೇನಿದೆ ನಮ್ದನ್ನ ಬಿಟ್ಕೊಡಿ ಅಂತ ಕೇಳ್ತಾ ಇದೀವಿ. ನಾವು ನಿನ್ನೆ ಆಗಿರೋ ಇದಕ್ಕೆ ಅಲ್ಲಿ ಸರ್ಕಾರನೇ ಹೊಣೆ. ನಾವು ಇವ್ರು MLA ಅವರಿಗೆ ನಾವು ಒಂದು ಮೆಮೊರಂಡಮ್ ಕೊಟ್ಟು ಬಂದಿದ್ದು. ಏನಂತ ಹೇಳಿದ್ರು MLA ಅವ್ರ ಹತ್ರ ನಾವು ಒಂದು ರಿಕ್ವೆಸ್ಟ್ ಕೊಟ್ಟಿದ್ದೋ, ನೋಡಿ ಸ್ವಾಮಿ, ನಮ್ದು ಏನು ಕ್ಲಿಯರ್ ಆಗೋವರೆಗೂ ನೀವು ಯಾವುದೇ JMC ಮಾಡಬಾರ್ದು, ಯಾರಿಗೂ ಚೆಕ್ ವಿತರಣೆ ಮಾಡಬಾರ್ದು. ನಾವು ಯಾವ ವಿರೋಧವಾಗಿದ್ವಿ, ಈ ಪ್ರಾಜೆಕ್ಟ್ಗೆ ವಿರೋಧವಾಗಿರೋರಿಗೆ ನಮಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ. ಮುಖ್ಯಮಂತ್ರಿಗಳ ಹತ್ರ ಒಂದು ಸಿಟಿಂಗ್ ಕೂರಿಸಿ. ನಮ್ಗೆ ನಮ್ಮ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಮಾತುಕತೆ ಆದ್ಮೇಲೆ ನಿಮ್ ಮುಂದಿನ ನಡೆ ನಾವು ತಿಳಿಸ್ತೀವಿ ನಿಮ್ಗೂ ಅಂತ ಹೇಳಿದ್ದು. ಅವರು ಒಪ್ಕೊಂಡಿದ್ರು. ಆದ್ರೆ ನಮ್ಮನ್ನ ಹೊರಗಡೆ ಕಳಿಸ್ಬಿಟ್ಟವರು ಈ ತರ ವಾಮ ಮಾರ್ಗವಾಗಿ, ಅಂದ್ರೆ ಪೊಲೀಸ್ನವ್ರು ಒಂದ್ ಕಡೆ ಇರೋದು ನಮ್ಮನ್ನ ದಾರಿ ತಪ್ಪಿಸ್ಬಿಟ್ಟು ಹಿಂದಗಡೆಯಿಂದ ಕಳೆದಾರಿಯಲ್ಲಿ ಬಂದು JMC ಮಾಡ್ತಾ ಇದಾರೆ. ನಾವ್ ಹೇಳೋದು JMC ಮಾಡ್ಲಿ, ಅವರು ಪರ ಇರೋರಿಗೆ JMC ಮಾಡ್ತಾ ಇದ್ರೆ ಮಾಡ್ಲಿ. ಆದ್ರೆ ಮಾನ್ಯ DC ಅವರು ನಮ್ಗೆ ಹಿಂಬಾಲ ಕೊಡಬೇಕು. ಯಾರು ಕನ್ಸೆಂಟ್ ಒಪ್ಕೊಂಡಿದ್ರೆ ಅವರು ಮಾತ್ರ ಮಾಡ್ತೀವಿ. ನಿಮ್ದನ್ನ ಈ ಅಕ್ವೈಸೇಷನ್ ಕೈ ಬಿಟ್ಟಿದೀವಿ ಅಂತ ಹೇಳಿದ್ರೆ ನಾವು ಯಾವುದೇ ಹೋರಾಟ ಮಾಡಲ್ಲ. ನಾವು ನಮ್ಮ ಹೋರಾಟ ಏನಿರುತ್ತೆ ಶಾಂತಿಯುತವಾಗಿ ಹೋರಾಟ ಮಾಡ್ತಿರ್ತೀವಿ. ಆದ್ರೆ ಅದನ್ನೂ ಮೀರಿ ಇವ್ರು ಮಾಡ್ತೀವಿ ಅಂತಂದ್ರೆ ನಮ್ಮ ರೈತ ಸಮಾಧಿ ಮೇಲೆ ಇವರು ಟೌನ್ಶಿಪ್ ಮಾಡಬೇಕು. ಮಾತಾಡ್ತೀನಿ. ಇಲ್ಲಿ ಆ ವಿಷಯದ ಬಾಟ್ಲಿ ಇಟ್ಕೊಂಡು ಒಂದ್ ಕಡೆ ಹೋರಾಟವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ತೀವ್ರ ಸ್ವರೂಪ ಪಡೆದುಕೊಳ್ತಿದೆ. ಮೇಡಮ್ ನಮಸ್ತೆ. ಈಗ ವಿಷಯದ ಬಾಟ್ಲಿ ಇಟ್ಕೊಂಡು ಒಂದ್ ಕಡೆ ಹೋರಾಟ ಮಾಡ್ತಿದ್ರೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ರಿ. ಏನ್ ಹೇಳ್ತೀರಿ ಸರ್ಕಾರಕ್ಕೆ ಅಂತ? ಎಚ್ಚರಿಕೆ ಕೊಡ್ತಾ ಇಲ್ಲ, ಮಾಡಿ ತೋರಿಸ್ತೀವಿ ನಾವು. ರೈತರು ಅಂತ ಅಂದ್ರೆ ಏನ್ ಶಾಂತಿಯುತವಾಗಿ ಹೋರಾಟ ಮಾಡ್ತಾರಂತ ಅವ್ರು ಅನ್ಕೊಂಡವ್ರು. ಎಷ್ಟು ಸಲ ಶಾಂತಿಯುತವಾಗಿ ಎಷ್ಟು 1.5 ವರ್ಷದಿಂದ ಮಾಡ್ತಾ ಇರೋದು. ಏನ್ ಅನ್ಕೊಂಡಿದಾರ ರೈತರು? ಒಂದೊಂದು ಅಕ್ಕಿ ಕಾಳು ಬೆಳೆದ್ರೆ ಕುಂತ್ಕೊಂಡ್ ತಿಂತಾ ಇರೋದು. ರೈತರು ಇಲ್ಲ ಅಂದ್ರೆ ಮಣ್ಣು ತಿನ್ಬೇಕಾಗುತ್ತೆ ಅವರು. ನೆನ್ನೆ ಬಂದವ್ರೆ, ಶಾಂಪಲ್ ಅಷ್ಟೇ ಅದು ನೆನ್ನೆ ತೋರಿಸಿದ್ದು. ಇವತ್ ಏನು ಅಂತ ಇವತ್ ತೋರಿಸ್ತೀವಿ. ಏನ್ ಸಿಕ್ಕ ಹತ್ತಳ್ಗೆ ಹೊಡಿತಾ ಇದೀವಿ. ಯಾರ್ಗೆ ಇದ್ರಲ್ಲ ಇಲ್ಲಿ ಯಾರಪ್ಪಂದ ಏನ್ ನಾವ್ ತಿಂದಿಲ್ಲ. ನಮ್ಮಿದಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ. ಅವ್ರಿಗೂ ಭೂಮಿ ಮೇಲೆ ನಾವು ಕಾಲಿಕ್ಕಿದ್ರೆ ಹಂಗೆ ಬಿಡ್ತಾರ? ಇಲ್ಲ ಅವ್ರ 1 ಎಕರೆ ಬರ್ಕೊ ಕೊಡ್ತಾರ? ಇಲ್ಲ ತಾನೆ. ಅವ್ರಿಗೇನ್ ಅಧಿಕಾರ ಇರೋದು? ಅವ್ರಿಗೆ ಕಂಡೋಗ್ ತಿನ್ನಕ್ ಏನ್ ಅಧಿಕಾರ ಐತೆ? ಸರ್ವೆ ಅಧಿಕಾರಿಗಳು ಬಂದ್ರೆ ನಿಮ್ಮ ಹೋರಾಟ ಯಾವ ರೀತಿ ದಿನ ತರ ಇರ್ತಾನೆ? ಹೇಗೆ? ನೆನ್ನೆಗಿಂತ ಡಬಲ್ ಆಗಿರುತ್ತೆ ಇವತ್ತು ವಿಶುದ್ಧ ತಂದಿದೀವಿ. ಇವತ್ತು ನಾವು ಕುಡ್ಬೇಕು. ಅದೇ ಹೇಳ್ತಾರಲ್ವಾ, ನಾವು ಇದ್ ಕೊಡದೆ ಇದ್ ಮಾಡ್ಬೇಕು. ಅವರು ನಮ್ಮ ಮೇಲೆ ಶವದ ಮೇಲೆ ಅವ್ರು ಇದ್ ಮಾಡ್ಬೇಕು. ನಾವ್ ಯಾವುದೇ ಕಾರಣಕ್ಕೂ ನಾವ್ ಬಿಡಲ್ಲ. ಏನೇ ಆಗ್ಲಿ ಎಲ್ಲದಕ್ಕೂ ರೆಡಿಯಾಗಿ ಬಂದಿದೀವಿ. ಯಾವ ಇಲ್ಲ ಅದೇ ಹೇಳ್ತಾರಲ್ವಾ, ಅವರು ಬಂದಿ ಅದಕ್ಕೆ ಸುಮ್ಕ ಇಲ್ಲ ಅಂತ ಅವ್ರು ವಾಪಸ್ ಹೋಗ್ಬೇಕು. ಯಾವುದೇ ಕಾರಣಕ್ಕೆ ಎಷ್ಟೇ ದಿನ ಆಗ್ಲಿ ಎಷ್ಟು ತಿಂಗಳಾಗ್ಲಿ ಅವ್ರು ನಮ್ ಭೂಮಿಗೆ ನಾವು ಕಾಲಿಕ್ಕಾಗಿ ಬಿಡಲ್ಲ. ಎಲ್ಲದಕ್ಕೂ ರೆಡಿಯಾಗಿ ಬಂದಿದೀವಿ.
ನೋಡ್ತಿರ್ಬೋದು ಸಾಕಷ್ಟು ರೈತರಿಗೆ ಭಾಗಿಯಾಗಿದ್ದಾರೆ. ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಹೋರಾಟ ಯಾವ ರೀತಿ ಮಾಡಬೇಕು ಎಂಬುದು ಒಂದ್ ಕಡೆ ಈ ಒಂದು ಸಭೆಯಲ್ಲಿ ನಿರ್ಧಾರ ಮಾಡಲಿದ್ದಾರೆ. ಸುಮಾರು 9 ಗ್ರಾಮದ ಎಲ್ಲಾ ಹಿರಿಯರು ರೈತರು ಸಹ ಭಾಗಿಯಾಗಿದ್ದಾರೆ. ಯಾಕಂದ್ರೆ ನಿನ್ನೆ ಆದಂತ ಘಟನೆ ಮತ್ತೆ ಮರುಕಳಿಸಬಾರದು. ಹೀಗಾಗಿ ನಾವು ಶಾಂತಿಯುತವಾಗಿ ಹೋರಾಟ ಮಾಡಬೇಕು. ನಮ್ಮ ಭೂಮಿಯನ್ನ ನಾವು ಕೊಡಬಾರದು, ಯಾವುದೇ ಕಾರಣಕ್ಕೂ ಈ ಒಂದು ಭೂಮಿಯನ್ನ ನಾವು ಸರ್ಕಾರಕ್ಕೆ ಕೊಡಬಾರದು ಅಂತ ಒಂದ್ ಕಡೆ ಈ ಒಂದು ಸಭೆಯಲ್ಲಿ ನಿರ್ಧಾರವಾಗಲಿದೆ. ಯಾಕಂದ್ರೆ ಸುಮಾರು ದಿನಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಬಟ್ ಸಿಎಂ ಅವರು ಡಿ.ಕೆ. ಶಿವಕುಮಾರ್ ಬಿಡ್ತಾ ಇಲ್ಲ. ಆ ಒಂದು ದೃಷ್ಟಿಯಿಂದ ಒಂದ್ ಕಡೆ ಉಗ್ರವಾದ ಹೋರಾಟಕ್ಕೆ ಇದೀಗ ರೈತರು ಮುಂದಾಗಿದ್ದಾರೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.